ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 13th ಕ್ವಶನಲ್ಲಿದ್ದೀವಿ. 13th ಕ್ವಶನ್, ಹೌ ಮೆನಿ 3-digit ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? 3-digit ನಂಬರ್ಸ್ ಗೊತ್ತಲ್ವಾ, 3 ಡಿಜಿಟ್ ಇರೋ ನಂಬರ್ಸು. ಆ 3 ಡಿಜಿಟ್ ಇರೋ ನಂಬರ್ಸಲ್ಲಿ ಎಷ್ಟು ನಂಬರ್ಸು 7ಇಂದ ಡಿವೈಡ್ ಆಗುತ್ತೆ? ಆನ್ಸರ್ ನಾವು ತಗೋಣ. 3-digit ನಂಬರ್ಸ್ ಅಂದರೆ ಯಾವ್ಯಾವುದು? 100ರಿಂದ 999ವರೆಗೂ ಇರೋದು 3-digit ನಂಬರ್ಸು. ಈಗ ಎ ಪಿನ ಹಂಗೆ ಹಾಕ್ಕೊಂಡ್ಬಿಡ್ಬೋದಾ? 100, 101, 100, 101, 102, 103, 999ವರೆಗೂ ಎಷ್ಟು ನಂಬರ್ಸ್ ಇದೆ ಅಂತ ಕಂಡುಹಿಡಿಯೋದಾ? ಹಂಗಲ್ಲ. ಯಾವ್ಯಾವ ನಂಬರ್ಸು 7ಇಂದ ಡಿವೈಡ್ ಆಗುತ್ತೋ ಅದು ಮಾತ್ರ ಕಂಡುಹಿಡಿಯಬೇಕಲ್ವಾ. 100ರಿಂದ ಅಂತ ಹಾಕ್ಕೊಂಡ್ರೆ 100 7ಇಂದ ಡಿವೈಡ್ ಆಗಲ್ಲ. 999ವರೆಗೂ ಅಂತ ಹಾಕ್ಕೊಳ್ಳೋಕ್ಕೆ 999 7ಇಂದ ಡಿವೈಡ್ ಆಗಲ್ಲ. 7ಇಂದ ಡಿವೈಡ್ ಆಗೋ ನಂಬರ್ಸ್ ಮಾತ್ರ ಹಾಕ್ಕೊಬೇಕು. ನೋಡಿ ಏನು ಮಾಡೋದು ಅಂತ. 100 7ಇಂದ ಆಗಲ್ಲ, 101 ಆಗಲ್ಲ, 102 ಆಗಲ್ಲ, 103 ಆಗಲ್ಲ, 104 ಆಗಲ್ಲ. Hundred, 101, 102, 103, 104 are not divisible by 7. 105 ಆಗುತ್ತೆ. 105 ಡಿವೈಡ್ ಬೈ 7 ಮಾಡಿ ನೋಡಿ, ರಿಮೈಂಡರ್ 0 ಬರುತ್ತೆ. 105 is the first 3-digit number divisible by 7. 105 ಅನ್ನೋದು ಫಸ್ಟ್ 3-digit ನಂಬರು 7ಇಂದ ಡಿವೈಡ್ ಆಗೋದು. ಅಂದರೆ ನಾವು ಈಗ ಫಾರ್ಮ್ ಮಾಡೋ ಎ ಪಿಯಲ್ಲಿ, ಕ್ರಿಯೇಟ್ ಮಾಡೋ ಎ ಪಿಯಲ್ಲಿ ಫಸ್ಟ್ ನಂಬರು 100 ಅಲ್ಲ 105 ಇರಬೇಕು. ಮತ್ತು ಎಲ್ಲಿವರೆಗೂ? 999 7ಇಂದ ಡಿವೈಡ್ ಆಗಲ್ಲ, 998 ಆಗಲ್ಲ, 997 ಆಗಲ್ಲ, 996 ಆಗಲ್ಲ, 995 ಆಗಲ್ಲ. These are not divisible by 7. ಅದನ್ನು ಬಿಟ್ಟರೆ ನೆಕ್ಸ್ಟು 994. 994 is the last 3-digit number ಅಥವಾ largest 3-digit number divisible by 7. ಇಲ್ಲೇ ಗೊತ್ತಾಯ್ತಲ್ವಾ, ನಾವು ಇವಾಗ ಕ್ರಿಯೇಟ್ ಮಾಡೋ ಎ ಪಿಯಲ್ಲಿ ಫಸ್ಟ್ ನಂಬರು 105 ಇರಬೇಕು, ಲಾಸ್ಟ್ ನಂಬರು 994 ಇರಬೇಕು. ಕಾಮನ್ ಡಿಫ್ರೆನ್ಸ್ 7. ಎ ಪಿ ಯಾವ ಥರ ಬರುತ್ತೆ? 105, 112, 119, ಅದೇ ಥರ ಕಂಟಿನ್ಯೂ ಆಗಿ 994ವರೆಗೂ ಬರುತ್ತೆ. ಈಗ ಎ ಪಿ ಬಂದಿದ್ದಾಯಿತು. ಇನ್ನು ನೆಕ್ಸ್ಟು ಇನ್ನೊಂದೇ ಕಂಡುಹಿಡಿಬೇಕು, ಇದರಲ್ಲಿ ಎಷ್ಟು ನಂಬರ್ಸ್, ಎಷ್ಟು ಟರ್ಮ್ಸ್ ಇದೆ ಅಂತ. ಅದೇ ಆನ್ಸರ್ ಆಗುತ್ತೆ. ಇವೆಲ್ಲ 7ಇಂದ ಡಿವೈಡ್ ಆಗೋದು. 105, 112, 119 ಅದೆಲ್ಲ 7 ಡಿವೈಡ್ ಆಗೋದು 7ಇಂದ. 994 7ಇಂದ ಡಿವೈಡ್ ಆಗೋದು. ಇದೇ ಥರ ಎ ಪಿ ಬರೋದ್ರೆ ಇಲ್ಲಿ ಎಷ್ಟು ಟರ್ಮ್ಸ್ ಇರುತ್ತೆ ಅಂತ ಏನೇನು ಗೊತ್ತಿದೆ? ಎ ಫಸ್ಟ್ ಟರ್ಮ್ 105, ಲಾಸ್ಟ್ ಟರ್ಮ್ 994, ಡಿ ಕಾಮನ್ ಡಿಫ್ರೆನ್ಸ್ 7, ಎನ್ ಕಂಡುಹಿಡಿಬೇಕು ಕ್ವಶನ್ ಮಾರ್ಕ್. ಫಾರ್ಮುಲಾ ಸೇಮ್, ಥರ್ಡ್ ಫಾರ್ಮುಲಾ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ನಮಗೇನೇನು ಗೊತ್ತಿದೆ? ಎ ಎನ್ 994 ಇಸ್ ಈಕ್ವಲ್ ಟು ಎ 105 ಫಸ್ಟ್ ಟರ್ಮ್ ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಹಂಗೆ ಬರ್ಕೋಣ, ಇಂಟು ಡಿ 7. ಇವಾಗ ಏನು ಮಾಡೋಣ? ಈಸಿ ಮೆಥಡ್ ಅಂದರೆ ಎಲ್ ಎಚ್ ಎಸ್ ಅಲ್ಲಿ ಹೋದೆಲ್ಲ ಆರ್ ಎಚ್ ಎಸ್ಗೆ, ಆರ್ ಎಚ್ ಎಸ್ ಅಲ್ಲಿ ಹೋದೆಲ್ಲ ಎಲ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾಕಂದರೆ
ನಾವು ಕಂಡುಹಿಡಿಬೇಕಾದ್ರೆ n ಅನ್ನೋದು RHS ಅಲ್ಲಿದೆ, ಅದು LHS ಬರಲಿ ಅಂತ. ನೆಕ್ಸ್ಟು 105 ಹಂಗೆ ವರ್ಕ್ ಮಾಡೋಣ. ಪ್ಲಸ್ n-1 ಇಂಟು 7. ಫಸ್ಟು n ಇಂಟು 7, 7n. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 7, 7 ಇಸ್ ಈಕ್ವಲ್ ಟು 994. ನೆಕ್ಸ್ಟು 105 ಪ್ಲಸ್ ಬ್ರ್ಯಾಕೆಟ್ ಓಪನ್ ಮಾಡ್ತಾ ಇದ್ದೀವಿ, 105 plus 7n minus 7 is equal to 994. 7n ಹಂಗೆ ವರ್ಕ್ ಮಾಡೋಣ LHS ಅಲ್ಲಿ, is equal to 994 ಹಂಗೆ ವರ್ಕ್ ಮಾಡೋಣ. ನೀವು ನೋಡಿದ್ದು LHS ಅಲ್ಲಿ 105 ಇದೆ, ಅದು RHSಗೆ ಬಂದರೆ ಮೈನಸ್ 105 ಆಗುತ್ತೆ. ಇನ್ನೊಂದು 7 ಇದೆ, ಅದು RHSಗೆ ಬಂದರೆ ಪ್ಲಸ್ 7 ಆಗುತ್ತೆ. 7n is equal to 994 minus 105 plus 7 ಮಾಡಿದ್ರೆ 896 ಬರುತ್ತೆ, 896. n is equal to 896 ಹಂಗೆ ಬರ್ಕೊಳ್ಳೋದು. ನೋಡಿದಿರೋ 7 LHS ಅಲ್ಲಿ 7 ಮಲ್ಟಿಪ್ಲಿಕೇಶನ್ ಸ್ಟೇಟಲ್ಲಿದೆ, RHSಗೆ ಬಂದರೆ ಡಿವಿಷನ್ ಆಗುತ್ತೆ. n is equal to 896 divided by 7. Answer 128. 896 divided by 7 ಕ್ಯಾಲ್ಕುಲೇಟ್ ಮಾಡಿದ್ರೆ ಉತ್ತರ 128 ಬರುತ್ತೆ. ಅಂದರೆ 3 ಡಿಜಿಟ್ ನಂಬರ್ಸಲ್ಲಿ 7ಇಂದ ಡಿವೈಡ್ ಆಗೋ ನಂಬರ್ಸು 128 ಇದೆ. 128 3 digit numbers are divisible by 7. Thank you.